ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ನಮೋ ಹನುಮತೆ ನಮಃ. ಓಂ ನಮೋ ಹನುಮತೆ ನಮಃ. ನಮ್ಮ ಹನುಮಂತನು ಸಮುದ್ರವನ್ನು ಹಾರ್ತಾ ಇದ್ದಾನೆ. ಸಮುದ್ರದಲ್ಲಿ ಇರತಕ್ಕಂಥ ಬೇಕಾದಷ್ಟು ಅಡ್ಡಿಗಳನ್ನೆಲ್ಲ ಜಯಿಸ್ಕೊಂಡು ಗೆದ್ದು ದೇವತೆಗಳಿಂದ ಸ್ತುತಿಯನ್ನು ಮಾಡಿಸ್ಕೊಂಡು, ಅಂದರೆ ಇನ್ನೂ ಹೆಚ್ಚಿನ ಬಲದಿಂದ ಮುಂದೆ ನೋಡ್ತಾ ಇದ್ದಾನೆ ಅಂತ ನಾವು ಅಂದ್ಕೊಂಡ್ವಿ. ದೂರದಿಂದಲೇ ಅಲ್ಲಿ ಲಂಕೆಯನ್ನು ನೋಡ್ದ. ಆ ಪ್ರದೇಶವೆಲ್ಲ ಒಂದು ಸತಿ ನೋಡ್ತಾ ಇದ್ದಾನೆ ಅಂತ ಹೇಳಿದ್ವಿ. ಎತ್ತರವಾದ ಪರ್ವತ ಪ್ರದೇಶದಿಂದ ಲಂಕೆಯನ್ನು ನೋಡಿದ ಹನುಮಂತ ಮೆಲ್ಲಗೆ ಇಳಿದುಬಿಟ್ಟು ಅಲ್ಲಿ ನೋಡ್ತಾ ಇದ್ದಾನೆ. ಒಂದು ಎತ್ತರವಾದ ಪ್ರದೇಶಕ್ಕೆ ಹೋಗಿ ನಿಂತ್ಕೊಂಡ. ನಗರದ ಒಳಗೆ ಹೋಗಿ ಸೀತೆಯನ್ನು ಪತ್ತೆ ಮಾಡೋದಕ್ಕೆ ವಿವಿಧ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ. ಏನು ಮಾಡಿದ್ರೆ ಒಳ್ಳೆಯದು, ನಗರದೊಳಗೆ ಹೋಗಬೇಕು. ಈ ನಗರ, ಈ ಕೋಟೆ 7 ಸುತ್ತಿನ ಕೋಟೆ, ಒಂದೊಂದು ಮನೆಯೂ ಕೂಡ 7 ಸುತ್ತಿನ ಭವನಗಳು. ಅದು ಸಲೀಸಾಗಿ ಹೋಗೋಕ್ಕಾಗೋದಿಲ್ಲ. ಅದು ವಿಬ್ಗಯ ಆರಿಸ್ತಾರೆ ಒಳಗಡೆ ಇದ್ದಂಗೆ ಜಿಡ್ಜೆ ಆಗುವಂಥ. ಯಾವ ಕಡೆ ಒಳಗೆ ಹೋದರೆ ಯಾವ ಕಡೆಯಿಂದ ಬರ್ತೀವೋ ಮತ್ತೆ ಅಷ್ಟೇ ಸ್ಪೀಡಲ್ಲಿ ಹೊರಗೆ ಬಂದುಬಿಡ್ತೀವಿ, ಮತ್ತು ಒಳಗೆ ಹೋಗೋಕ್ಕಾಗೋದೇ ಇಲ್ಲ. ಆ ಥರದ ಒಂದು ವೃತ್ತದ ರಚನೆ ಅಲ್ಲಿ ಒಳಗಡೆ. ಆ ವೃತ್ತಾಕಾರದಲ್ಲಿರುವಂಥ 7 ವೃತ್ತಾಕಾರವಾಗಿರುವಂಥವು. ಯಾವ ಒಂದು ರೌಂಡ್ನಲ್ಲಿ ಯಾವ ಒಂದು 0 ಒಳಗೆ ಹೊರಗೆ ಬರ್ತೀವೋ ಗೊತ್ತಿಲ್ಲ, ಅಂಥ ಮನೆಗಳೆಲ್ಲ. ಮತ್ತು ಮನೆ ಇರದ ಕಾಣೋದಿಲ್ಲ, ಅಂಥ ಎತ್ತರವಾದ ಗೋಡೆಗಳು. ಕತ್ತಲಾದ ತಕ್ಷಣ ಸಣ್ಣ ವೇಷದಲ್ಲಿ ಒಳಗೆ ನುಗ್ಗಿ ಬೆಳಗಾಗುವಷ್ಟರಲ್ಲಿ ಪತ್ತೆ ಮಾಡಿ ಬಂದು, ಅಷ್ಟು ಪತ್ತೆ ಮಾಡಬೇಕು ಬೆಳಕಾಗೋರೊಳಗಾಗಿ. ಒಂದು ರಾತ್ರಿ ಓಡಾಡಿಬಿಟ್ಟು ಬಂದದ್ದೇ ಆ ರಾತ್ರಿ ಹೊರಟೋಯ್ತು ಅಂದರೆ ಮತ್ತೆ ಇನ್ನೊಂದು ರಾತ್ರಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಕಣ್ಣು ಹಿಡಿದು ಬಿಡ್ತಾರೆ ಅಂತ ಸಂಕಲ್ಪ ಮಾಡಿಕೊಂಡ. ಎಂತಹ ಸಣ್ಣ ಆಕಾರದಲ್ಲಿ ಇದ್ದರೂ ಕೂಡ ಯಾವುದಾದರೂ ಸೈನಿಕರ ಕಣ್ಣಿಗೆ ಬಿದ್ದರೆ ಎಲ್ಲ ಮಾಯಾವಿಗಳವರೆಲ್ಲರೂ ಕೂಡ. ನೊಣವನ್ನು ಕೂಡ ಪರೀಕ್ಷೆ ಮಾಡ್ತಾರೆ, ಸೊಳ್ಳೆಯನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ನೊಣವನ್ನು ಹಾರ್ತಕ್ಕಂಥ ವೇಗವನ್ನು ಗಮನಿಸ್ತಾರೆ ಅವರು. ಎಂಥ ಇದಿರ್ಬೋದು, ಆ ನೊಣದ ವಯಸ್ಸೇನು ಅಂತ ಗಮನಿಸ್ತಾರೆ ಅವರು. ಈ ನೊಣ ಎಲ್ಲಿಂದ ಬಂತು, ಯಾವ ಕಾಡಿನಿಂದ ಬಂತು ಅಂತ ಕಂಡುಹಿಡಿತಾರೆ. ಮತ್ತು ಯಾರ ಮೇಲೆ ಈ ನೊಣ ಕೂತಿತ್ತು ಅಂತಲೂ ಕಂಡುಹಿಡಿತಾರೆ. ಇಷ್ಟರ ಮಟ್ಟಿಗೆ ಅವರಿಗೆ ವಿಜ್ಞಾನ ಮಾಯಾಶಕ್ತಿ ಇತ್ತು ಅನ್ನೋದು ಹನುಮಂತನಿಗೆ ಗೊತ್ತಿತ್ತು. ಅದಕ್ಕಾಗಿ ನಾನು ಯಾವ ಒಂದು ಸಣ್ಣ ರೂಪವನ್ನು ತಗೊಂಡ್ರೂ ಕೂಡ ಪ್ರತಿಯೊಂದು ಬಾಗಿಲ ಹತ್ತಿರ, ಕಿಟಕಿ ಹತ್ತಿರ, ಹಿಂದಿನ ಕಾಲದಲ್ಲಿ ಗವಾಕ್ಷಿ ಅಂತ, ಅಂದರೆ ಆ ಸೂರ್ಯನ ಬೆಳಕನ್ನು ಬರತಕ್ಕಂಥ ಒಂದು ಸಣ್ಣ ರಂಧ್ರ, ಅಲ್ಲೂ ಕೂಡ ಸೈನಿಕರಿದ್ದಾರೆ. ಅಲ್ಲೂ ಕೂಡ ಹೋಗ್ತಕ್ಕಂಥ ಬರ್ತಕ್ಕಂಥ ಸೊಳ್ಳೆಗಳನ್ನು, ತಿಗಣೆಗಳನ್ನು, ನೊಣವನ್ನು, ಸಣ್ಣ ಸಣ್ಣ ಇರುವೆಗಳನ್ನು ಹಿಡ್ಕೊಳ್ತಾರೆ ಅವರು. ಹಿಡ್ಕೊಳ್ಳೋದಿರಲಿ, ಅದನ್ನು ತಿಂದು ಹಾಕೋತಕ್ಕಂಥ ಶಕ್ತಿ ಇರುವಂತಹ ಒಂದು ಕೀಟಕಗಳಾಗಿ ಅಲ್ಲಿದ್ದಾರೆ ಅವರು, ಒಂದೊಂದು ರೂಪಗಳಲ್ಲಿ ಅವರು. ಈಗ ನೊಣ ಇದೆ ಅಂದ್ಕೊಂಡು, ಆ ನೊಣಕ್ಕೇನಾಗುತ್ತೆ ಅಂದರೆ, ನೊಣಕ್ಕೆ ಹಲ್ಲಿ ತಾನೇ ಶತ್ರು. ಹಲ್ಲಿಯ ಆಕಾರದಲ್ಲಿ ಕೂತ್ಕೊಂಡಿರ್ತಾರೆ, ಅದನ್ನು ತಿಂದ್ಕೊಳ್ಳುತ್ತದು. ಹೆಂಟೆಗೊದ್ದನ ಆಕಾರವಾಗಿ ಕೂತಿರುತ್ತೆ, ಕಪ್ಪೆ ಆಕಾರದಲ್ಲಿ ಕೂತಿರ್ತಾರೆ. ಆ ಪ್ರಾಣಿಗೆ ತಕ್ಕಂತೆ ಇರುವಂಥವು ಹಾಗೆ ನುಂಗಿಬಿಡುತ್ತೆ. ಹಾಗೆ ಕಪ್ಪೆ ಆಕಾರದಲ್ಲಿ ಬರ್ತಕ್ಕಂಥ ಹಾವು ಆಕಾರದಲ್ಲಿ ಕೂತಿರ್ತಾರೆ. ಅದರಿಂದ ಯಾವುದನ್ನು ಒಳಗೆ ಬರೋ ಹಾಗೆ ಇಲ್ಲ. ಇಂಥ ಪರಿಶುದ್ಧವಾಗಿರುವಂತಹ ಯಾವ ಒಂದು ವಾಯು ಕೂಡ ಒಳಗಡೆ ಹೋಗಬೇಕಾದ್ರೆ ನೋಡ್ಕೊಂಡು ಹೋಗುತ್ತೇನೋ ಆ ರೀತಿಯಾದಂತಹ ಕಾವಲು ಕಾಯ್ತಾ ಇದ್ದಾರೆ. ಅದಕ್ಕೆ ಹನುಮಂತ ಒಂದು ಸತಿ ಯೋಚನೆ ಮಾಡ್ದ, ಎಂಥ ಮಾಯಾವಿಯಾಗಿರ್ತಕ್ಕಂಥ ಪ್ರದೇಶ ಇದು. ನಾನೇನಾದ್ರು ಯಾವುದಾದ್ರು ಸೈನಿಕನ ಕಣ್ಣಿಗೆ ಬಿದ್ದರೆ ನಾನು ಏನು ಮಾಡ್ತಕ್ಕಂಥದ್ದು ಅಂತ ಹೀಗೆ
ಥರಥರವಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಮುಂದೆ ನೋಡೋಣ ಆ ಆಲೋಚನೆ ಯಾವ ತರಹ ಅವನಿಗೆ ಮುಂದೆ ಹೊಳೆಯುತ್ತೆ ಅನ್ನೋದು ನೋಡೋಣ.